ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ನನ್ನ ಮುಖ ಪರಿಚಯ ಇರಲಿಕ್ಕಿಲ್ಲ. ಕಾರಣ ಇವತ್ತು ನಾನು ಫಸ್ಟ್ ಟೈಮ್ ವಿಡಿಯೋ ಮುಂದೆ ಬಂದಿರೋದು. ಇಷ್ಟು ದಿನ ನಾನು ರೆಸಿಪೀಸ್ನ ಹಾಕ್ತಾಯಿದ್ದೆ, ಆದರೆ ವಿಡಿಯೋದಲ್ಲಿ ಬರ್ತಾ ಇರಲಿಲ್ಲ. ಇನ್ನು ಮೇಲೆ ಆದಷ್ಟು ನಾನು ವಿಡಿಯೋದಲ್ಲಿ ನೇರವಾಗಿ ಬಂದು ಸಮಯ ಸಿಕ್ಕಾಗೆಲ್ಲ ರೆಸಿಪಿಗಳನ್ನು ತೋರಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಇದರಿಂದ ಹೆಚ್ಚಾಗಿ ನಾನು ನಿಮ್ಮನ್ನು ತಲುಪಬಹುದು ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ವಿಡಿಯೋ ಬಗ್ಗೆ ಮತ್ತು ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ಗಳಲ್ಲಿ ಎಂದಿನಂತೆ ನೀವು ಬರೆದು ತಿಳಿಸಿ. ಇದರಿಂದ ನನ್ನ ಕೆಲಸವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಸಹಕಾರಿಯಾಗುತ್ತೆ. ಹಾಗೂ ಸುಮಾರು 1,72,000 ಜನ ಸಬ್ಸ್ಕ್ರೈಬರ್ಸ್ ನೀವು ನನ್ನ ಚಾನಲ್ನಲ್ಲಿದ್ದೀರಾ. ಇದು ನನಗೆ ಅತ್ಯಂತ ಖುಷಿ ಮತ್ತು ಹೆಮ್ಮೆಯ ಸಂಗತಿ. ಇದೇ ಥರ ನೀವು ನನ್ನ ಚಾನಲ್ನ ಪ್ರೋತ್ಸಾಹ ಮಾಡ್ತಾಯಿರಿ, ಹಾಗೆ ನನ್ನ ರೆಸಿಪಿಗಳನ್ನು ಟ್ರೈ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವತ್ತಿನ ರೆಸಿಪಿಯನ್ನು ನೋಡೋಣ. ಇವತ್ತು ನಾನು ಮಾವಿನಕಾಯಿಯ ಒಂದು ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಮಾವಿನಕಾಯಿಗೆ ಮಜ್ಜಿಗೆ ಹಾಕಿಬಿಟ್ಟು ಮಾಡುವಂಥ ಒಂದು ರೆಸಿಪಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಗೊಜ್ಜನ್ನು ಮಾಡೋದಕ್ಕೆ ನಾನು ಬಳಸ್ತಾ ಇರೋದು ಒಂದು ಹುಳಿಯಾದ ಮಾವಿನಕಾಯಿ. ಹಣ್ಣಿಗೆ ತಿರುಗಿರಬಾರ್ದು, ಹುಳಿ ಇರುವಂಥ ಮಾವಿನಕಾಯಿ ಗೊರಟು ಬಂದಿರೋಷ್ಟು ಬೆಳೆದಿರಬೇಕು. ಅದನ್ನು ಪ್ರೆಷರ್ ಕುಕ್ಕರಲ್ಲಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಾವಿನಕಾಯಿ ಮೆತ್ತಗಾಗೋವರೆಗೆ ಬೇಯಿಸ್ಕೋಬೇಕು. 3 ವಿಸಿಲ್ ಆದಮೇಲೆ ಪೂರ್ತಿ ತಣ್ಣದ್ರ ಮೇಲೆ, ಈಗ 3 ವಿಸಿಲ್ ಬಂದಿದೆ. ಇದು ಹೇಗೆ ಬೆಂದಿದೆ ಅಂತ ನೋಡೋಣ. ಚೆಕ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ತಣ್ಣಗಾದಮೇಲೆ ಸುಮ್ಮನೆ ಕೈಯಿಂದನೇ ಚೆಕ್ ಮಾಡ್ತಾ ಇದ್ದೀನಿ. ಮೆತ್ತಗಾಗಿದೆ. ಒಳ್ಳೆ ಹುಳಿ ಇರುವ ಮಾವಿನಕಾಯಿ ಬಳಸಿದರೆ ನೀವು ಇದು ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದ ಪಲ್ಪ್ ಭಾಗ ತುಂಬ ಮೆತ್ತಗಿರಬೇಕು. ಈಗ ನಾನು ಇದನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ. ಸ್ವಲ್ಪ ತಣ್ಣಗಾದಮೇಲೆ ನೋಡಿ, ಕೈಯಿಂದನೇ ನಾವು ಇದನ್ನು ಕಂಪ್ಲೀಟ್ ಕಿವುಚಿ ಮಾಡ್ಕೊಳ್ಳೋ ಅಂಥದ್ದು. ಈ ವಿಧಾನದಲ್ಲಿ ಒಂದು 2-3 ಥರದ ಗೊಜ್ಜನ್ನು ನಾನು ಆಲ್ರೆಡಿ ತೋರಿಸಿದ್ದೇನೆ. ಒಂದು ಸಣ್ಣ ಇಂಗ್ರೀಡಿಯೆಂಟ್ ನಾವು ಚೇಂಜ್ ಮಾಡೋದ್ರಿಂದ ಕೂಡ ನಾವು ಮಾಡುವ ಖಾದ್ಯದ ರುಚಿ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಬೇರೆ ಬೇರೆ ಮೆಥಡಲ್ಲಿ ಹೇಗೆ ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಥರ ಫುಲ್ಲು ಕಿವಿಚ್ಕೊಂಡು ಆ ಸಿಪ್ಪೆ ಮತ್ತು ಗೊರಟು ಇದೆರಡನ್ನು ನಾವು ತೆಕ್ಕೊಳ್ಳೋಣ. ಇದರಿಂದ ಮಧ್ಯದ ಕಾಂಡ ಯಾವುದು ಭಾಗ ಇದೆಯಲ್ಲ ಅದಕ್ಕೆ ಮಾತ್ರ ನಾವು ಈಗ ಮಸಾಲೆಯನ್ನು ಹಾಕ್ತಾ ಹೋಗಬೇಕು. ಇದಕ್ಕೆ ನಾನು ಬಳಸ್ತಾ ಇರೋ ಮಸಾಲೆಗಳು ನೋಡಿ, ಈ ಗೊಜ್ಜಿಗೆ ಹಾಕುವಂಥದ್ದು ಉಪ್ಪು, ಕಲ್ಲುಪ್ಪು ತಗೊಳ್ತಾ ಇದ್ದೇನೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಹಸಿಮೆಣಸು ಖಾರ ಇರುವಂಥದ್ದು ಬಳಸಿದರೆ ಒಳ್ಳೆಯದು. ಹುಳಿ ತುಂಬ ಇದ್ದಾಗ ಅದು ರುಚಿ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ ಹಾಕ್ತಾ ಇದ್ದೇವೆ, ಹಾಗೆ ಜೀರಿಗೆ ಮೆಣಸು. ತುಂಬ ಜನ ಕೇಳ್ತೀರಾ ಇದು ಏನು ಅಂತ. ಜೀರಿಗೆ ಮೆಣಸು ಅಂತ, ಗಾಂಧಾರಿ ಮೆಣಸು ಅಂತ ಸಣ್ಣ ವೆರೈಟಿ ಮೆಣಸು ಸಿಗುತ್ತೆ ನಿಮಗೆ. ನಮ್ಮ ಮಲೆನಾಡು ಕಡೆಯಲ್ಲಿ ನಾವು ಇದನ್ನು ಬೆಳಿತೇವೆ ಮನೆಯಲ್ಲಿ. ಅದನ್ನು ಒಣಗಿಸಿಟ್ಕೊಂಡಿದ್ದೀನಿ. ಇಂಗು ನಾನು ಇದಕ್ಕೆ ಹಾಕ್ತಾ ಇರುವಂಥದ್ದು ಗಟ್ಟಿ ಇಂಗು. ಯಾವುದೇ ವೆರೈಟಿಯಲ್ಲಿ ಗಟ್ಟಿದಿದ್ದರೆ ಒಳ್ಳೆಯದು, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿ, ಈ ಮಾವಿನಕಾಯಿ ಬೇಯಿಸಿಟ್ಕೊಂಡಿರುವಂಥ ಭಾಗಕ್ಕೆ ನಾನು ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಇದಷ್ಟನ್ನು ಹಾಕಿ ಅದು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು. ಹಾಗಾಗಿ ಕೈಯಿಂದನೇ ಒಮ್ಮೆ ನೀವು ಮಿಕ್ಸ್ ಮಾಡಿದರೆ ಅದು ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಖಾರ ಸಹ ಬಿಟ್ಕೊಳ್ಳುತ್ತೆ. ಅದಕ್ಕೆ ಪರಿಮಳ ಸಹ ಕೊತ್ತಂಬರಿ ಸೊಪ್ಪಿಂದ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಈ ಥರ 1 ಕಪ್ಪು ಮಜ್ಜಿಗೆಯನ್ನು ಹಾಕ್ತಾಯಿದ್ದೀನಿ. ಮೊಸರನ್ನು ಸ್ವಲ್ಪ ನೀವು ಕಡೆದು ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ಹಾಕಬೇಕಾಗಿರೋದು ನಾವು ಒಗ್ಗರಣೆ. ಸೊ ಒಗ್ಗರಣೆಗೆ ಏನೇನು ಹಾಕ್ತಾಯಿದ್ದೀನಿ, ಇಂಗು ನಾನು ಗಟ್ಟಿ ಇಂಗು ಹೇಳಿದೆ ಅಲ್ಲ ನಿಮಗೆ, ಅದನ್ನು ನಾವು ಸ್ವಲ್ಪ ಪುಡಿ ಮಾಡಿ ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋದು ಬೆಸ್ಟ್. ಯಾಕಂತಂದರೆ ಆಮೇಲೆ ಅದು ಎಣ್ಣೆಯಲ್ಲೇ ಹಾಕಿದರೆ ಪುಡಿ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾನು ಕುಟ್ಟಾಣಿಲಿ ಅದನ್ನು ಫಸ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಪುಡಿ ಇಂಗಿಗಿಂತ ಈ ಗಟ್ಟಿದು ಬಳಸಿದರೆ ನಮ್ಮ ಸಾಸಿವೆ ಅಥವಾ ಗೊಜ್ಜು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹಾಕ್ತಾ ಇರೋದು. ನಿಮಗೆ ಕೊಬ್ಬರಿ ಎಣ್ಣೆ ಬೇಕಾದರೆ ಕೊಬ್ಬರಿ ಎಣ್ಣೆ ಹಾಕ್ಬೋದು, ಇಲ್ಲ ನಾರ್ಮಲ್ ಯಾವುದೇ ವೆಜಿಟೇಬಲ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. ಸ್ವಲ್ಪ ಇದಕ್ಕೆ 1 ಚಮಚ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಹಾಗೆ ಒಂದು
7ರಿಂದ 8 ಮೆಂತೆ ಕಾಳು ಹಾಕ್ತೀನಿ. ಇದು ಒಳ್ಳೆ ಫ್ಲೇವರ್ ಇರುತ್ತೆ, ಅದಕ್ಕೆ ಹಾಕ್ತಾ ಇರೋದು. ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿ, ಹಾಗೆಯೇ ನಾನು ಒಣ ಜೀರಿಗೆ ಮೆಣಸು ಹಾಕ್ತಾಯಿದ್ದೀನಿ. ಅದು ನೀವು ಕೈಯಲ್ಲಿ ಪುಡಿ ಮಾಡಿ ಹಾಕಿದರೆ ಅದು ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕರಿಬೇವು ಒಂದು ಸ್ವಲ್ಪ, ಇದಿಷ್ಟು ಹಾಕಿ ಒಗ್ಗರಣೆ ಚೆನ್ನಾಗಿ ಆಗೋ ತನಕ ನಾವು ಒಲೆ ಮೇಲಿಟ್ಟು, ಇವಾಗ ಇದು ಆಗಿದೆ ನೋಡಿ, ಬೆಳ್ಳುಳ್ಳಿ ಸಹ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ನಾವು ಗೊಜ್ಜಿಗೆ ತಕ್ಷಣ ಬೆರೆಸೋಣ. ಈಗ ಇದನ್ನು ನಾನು ಮಜ್ಜಿಗೆ ಹಾಕಿರುವಂಥ ಮಾವಿನಕಾಯಿದ ಗೊಜ್ಜಿಗೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಇಲ್ಲಿ ನಾವು ಗಾರ್ಲಿಕ್ ಹಾಕಿರೋದ್ರಿಂದ ಡಿಫ್ರೆಂಟ್ ಫ್ಲೇವರ್. ಬೇಡ ಅಂದರೆ ಗಾರ್ಲಿಕ್ ಬಿಟ್ಟು ಉಳಿದ ಪದಾರ್ಥದಲ್ಲಿ ಸಹ ನೀವು ಮಾಡ್ಬೋದು. ಮತ್ತು ಇದು ತುಂಬ ಸ್ಟ್ರಾಂಗ್ ಇರುತ್ತೆ, ಹುಳಿ ಹುಳಿ ಖಾರ ಖಾರ ಇರುತ್ತೆ. ಆಮೇಲೆ ಮಾವಿನಕಾಯಿದೇ ಒಂದು ಫ್ಲೇವರ್ ಇರುತ್ತಲ್ಲ, ಸೊ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೆ. ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಹಾಕೋದ್ರಿಂದ ನಮಗದು ಹೀಟ್ ಕೂಡ ಆಗೋದಿಲ್ಲ. ಮತ್ತು ಇದನ್ನು ನೀವು ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಟು ಸಹ ಬಳಸ್ಕೊಳ್ಬೋದು, 1 ವಾರದವರೆಗೆ. ನೋಡಿದ್ರಲ್ಲ, ಮಾವಿನಕಾಯಿ ಮಜ್ಜಿಗೆ ಗೊಜ್ಜು ಬಹಳ ಸುಲಭವಾಗಿ ಹೇಗೆ ಮಾಡೋದು ಅಂತ. ನೀವು ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.